Hi guys, welcome back to the channel. ಟೈಮ್ ಆಗೈತಿ ಈಗ 4:30 ಮಾರ್ನಿಂಗ್. ನಾ ಈಗ ಬೆಂಗಳೂರು ಒಳಗೆ ಅದೀನಿ. ಬೆಂಗಳೂರು ಬಿಡಾತೀನಿ ಈಗ. ಎಸ್, ತಮ್ಮನೇಲಿ ಒಳಗೆ ನೋಡಿರ್ಬೋದ, ಮಡಿಕೇರಿ ರೈಡಿಗೆ ಹೊಂಟೆ ನಾ ಸೋಲೋ ಒಬ್ಬನ. ನಾ ಯಾವತ್ತೂ ಸೋಲೋ ಟ್ರಾವೆಲ್ ಮಾಡಿಲ್ಲ. ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡೋಕೆ ಹೋಗತ್ತೀನಿ. ನೋಡ್ಬೇಕದು ಹೆಂಗಿರ್ತೈತೆ ಅಂತಂದು ಎಕ್ಸ್ಪೀರಿಯನ್ಸ್. ಏನೇ ಇರಲಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬ್ಯಾಗ್ಸ್ ಎಲ್ಲ ರೆಡಿ ಮಾಡೀನಿ. ಬೈಕ್ ಮೇಲೆ ಹೋಗತ್ತೀನಿ, ಅದು ಫಸ್ಟ್ ಟೈಮ್. ಆ್ಯಂಡ್ ಗೈಸ್ ಫಸ್ಟ್ ಸರಿ ಹಾಸ್ಟೆಲ್ ಒಳಗೆ ಸ್ಟೇ ಮಾಡತ್ತೀನಿ. ನಾ ಹಿಂಗೆ 6 ಮಿಕ್ಸ್ಡ್ ಇದ್ದಿದ್ದೇನೋ ಹಾಸ್ಟೆಲ್ ಐತಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತಿ ಗೊತ್ತಿಲ್ಲ. ನಾನು ಯಾವಾಗಲೂ ಹಾಸ್ಟೆಲ್ ಒಳಗೆ ಸ್ಟೇನೂ ಮಾಡಿಲ್ಲ. ನೋಡೋಣ, ಸೋಲೋ ಹೋಗತ್ತೇನಲ್ಲ, ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತಂದು ನೋಡತ್ತೀನಿ. ನಿದ್ದೆ ಮಾಡಿಲ್ಲ ಗೈಸ್, ರಾತ್ರಿಯಿಂದ ನಿದ್ದೆನ ಹೊಡಿಲ್ಲ. ಪ್ಯಾಕಿಂಗ್ ಅದೆಲ್ಲ ಮಾಡ್ಕೊಳತ್ತಿದ್ದಾನ. ಡೈರೆಕ್ಟ್ ಅಲ್ಲೇ ಹೋಗಿ ಚೆಕ್ ಇನ್ ಆಗಿ ಮಲ್ಕೊಂಬಿಡೋನು ಇವತ್ತು. ಸೊ ಫಸ್ಟ್ ಟೈಮಲ್ಲ, ಸ್ವಲ್ಪ ಪ್ಲ್ಯಾನ್ ಹೆಚ್ಚು ಕಮ್ಮಿ ಆಗೈತಿ. ಗಾಯ್ಸ್, ಪೆಟ್ರೋಲು ಇಲ್ಲ. ನಾ ನೈಟ್ ಹಾಕಿ ಮಲ್ಕೋಬೇಕಿತ್ತು, ಹಾಕಿಸಿ, ಬಟ್ ನೆನಪಾಗಿದ್ದಿಲ್ಲ ನನಗೆ. ಸೊ ಪೆಟ್ರೋಲ್ ಹಾಕ್ಸೋಕೆ ನಿಂತೀನಿ. ಗಾಯ್ಸ್, ಐ ಹೋಪ್ ಮೈಕ್ ಒಳಗೇನೋ ಇಶ್ಯೂ ಬರಬಾರ್ದು ಈಗ. ಬಟ್ ಲೆಟ್ಸ್ ಸಿ. ಈಗ 42 ಕಿಲೋಮೀಟರ್ಸ್ ಬಂದೆ ನಾನು. ಇನ್ನು 193 ಕಿಲೋಮೀಟರ್ಸ್ ಐತಿ. ಎಸ್, ರಾಮನಗರ ದಾಟೈತಿ ಈಗ. ಹಶ್ಯೂ ಆಗತ್ತೈತಿ ನಂಗೆ, ರಾತ್ರಿ ಮಲ್ಕೊಲಿಲ್ಲಲ್ಲ. ಕ್ಯಾಮ್ರಾ ಆ್ಯಂಗಲ್ ಗೊತ್ತಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಸೆಟಪ್ ಮಾಡ್ಯಾನ ನಾನು. ಕ್ಯಾಮ್ರಾ ಆ್ಯಂಗಲ್ ಹೆಂಗೈತಿ ಏನು ಅಂತ ಗೊತ್ತಾಗತ್ತಿಲ್ಲ. ನೋಡೋಣ, ಒಂದು ಸ್ವಲ್ಪ ದೂರ ವೀಡಿಯೋಸ್ ಮಾಡ್ಕೊಂಡು ಹೋಗಿ ಆಮೇಲೆ ನೋಡೋದಂತ ಹೆಂಗೆ ಬರತೈತೆ. ಇಷ್ಟೊತ್ತವರೆಗೂ ಫುಲ್ ಫಾಗ್ ಇತ್ತು. ಈಗೂ ಐತಿ, ಬಟ್ ಕಮ್ಮಿ ಆಗೈತಿ ಈಗ ಸ್ವಲ್ಪ. ಟೆನ್ಷನ್ ಇರೋದು ವಿಂಡ್ ನಾಯ್ಸದ್ದು. ನಾ ಇದ್ರದ್ದು ಅದೇನೋ ವಿಂಡ್ ನಾಯ್ಸ್ ಬರಬಾರ್ದು ಅಂತ ಇರ್ತೈತಲ್ಲ, ಅದು ಡೆತ್ ಕ್ಯಾಟ್ ಏನೋ ಅಂತಾರೆ ಅದಕ್ಕೆ. ಸೊ ಅದು ನಾ ಮರೆತು ಬಂದುಬಿಟ್ಟೇನಿ ಅಲ್ಲೇ ರೂಮ್ ಒಳಗೆ. ಈಗ ವಾಪಸ್ ಹೋಗೋಕ್ಕಾಗಲ್ಲ. ನೋಡೋಣ, ನಡ್ಬರ್ಕ್ ಎಲ್ಲರ ರೋಡ್ ಒಳಗೆ ಯಾವ್ದಾರ ಶಾಪ್ ಕಾಣಿಸಿದ್ವು ಅಂದ್ರೆ ಹೋಗಿ ತೊಗೊಳ್ಳೋಣಂತ. ಇನ್ ಕೇಸ್ ಸಿಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅದು ಗೊತ್ತಿಲ್ಲ. ಯಾಕಂದ್ರೆ ಅದು ಇರಲಿಲ್ಲ ಅಂದ್ರೆ ವಿಂಡ್ ನಾಯ್ಸ್ ಬರುತ್ತೆ, ಅಫ್ಕೋರ್ಸ್ ಬರುತ್ತೆ ಬೈಕ್ ಮೇಲೆ ಹೋಗ್ಬೇಕಾದ್ರೆ. ವಿಲ್ ಸಿ, ನೋಡೋಣ. ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಅನ್ಸತೈತೆ ಹೇಳ್ರಿ ಗೈಸ್, ಕಮೆಂಟ್ ಮಾಡಿರಿ. ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಅನ್ಸತೈತೆ ಅಂತ. ಫಸ್ಟ್ ಟೈಮಲ್ಲ ಸೋಲೋ ರೈಡಿಗೆ ಹೋಗತ್ತಿದ್ದು. ಸೊ ಹಿಂಗಾಗಿ ರಾತ್ರಿ ನಿದ್ದಿನ ಬಂದಿಲ್ಲ ನನಗೆ. ಆಮೇಲೆ ಮಲ್ಕೊಂಡ್ರು ವಾಪಸ್ ಬೆಳಗ್ಗೆ ಹೇಳ್ತೀನಿ ಇಲ್ಲ ಅನ್ನೋದು ಡೌಟ್ ಆಯಿತು. ಸೊ ಆಮೇಲೆ ಪ್ಯಾಕಿಂಗು ಮಾಡ್ಕೊಳ್ಳೋದು ಲೇಟ್ ಆಯ್ತು ಭಾಳ. ಸೊ ಅದಕ್ಕೆ ಮಲ್ಕೊಂಡೆ ಇಲ್ಲ, ಸೀದಾ ಡೈರೆಕ್ಟ್ ಅಲ್ಲೇ ಹೋಗಿ ಚೆಕ್ ಇನ್ ಆಗಿ ಸೀದಾ ಮಲ್ಕೊಂಬಿಡೋಣ. ಆಮೇಲೆ ಎಚ್ಚರ ಆದ್ಮೇಲೆ ನೋಡೋಣ ಮುಂದೆ ಏನು ಮಾಡ್ಬೇಕಂತಂದು. ಗಾಯ್ಸ್, ಒಂದ್ಸಲಿ ಸೌಂಡ್ ಚೆಕ್ ಮಾಡೋಣ ನಿಂದರೆ. ಇಲ್ಲ ಹೆಂಗೆ ಬರತ್ತೈತೆ ಅಂತ. ಒಂದು ಕೆಲಸ ಮಾಡ್ತೀನಿ, ಈಗೇನು ನಾ ವಿಡಿಯೋಸ್ ಮಾಡೋಂಗಿಲ್ಲ, ಸುಮ್ಮ ಟೈಮ್ ವೇಸ್ಟ್ ಆಗ್ತೈತಿ. ಡೈರೆಕ್ಟ್ ಹೋಗೋಣ,
ಯಾವ್ದಾರ ಒಂದು ಹೋಟೆಲಿಗೆ ಏನಾದರೂ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ನಿಂದಿರ್ತೇನಿಲ್ಲ, ಅಲ್ಲೇ ನೋಡೋಣಂತ ಹೆಂಗೆ ಸೌಂಡ್ ಬರುತ್ತೆ ಏನಂತಂದು. ಸೊ ಎಲ್ಲ ಹೊಸ ಸೆಟಪ್ ಹೊಸದು ಎಲ್ಲ, ಸೊ ಸ್ವಲ್ಪ ಆಗತೈತಿ. ಬಟ್ ಗೊತ್ತಾಕೈತಿ ಈಗ ಒಂದ್ಸಲ ನೋಡಿಬಿಟ್ರೆ ಅವಾಗ ಐಡಿಯಾ ಸಿಕ್ಬಿಡ್ತೈತೆ ನಮ್ಗೆ ಏನೇನು ಆಗತೈತೆ ಅಂತ. ಫೈನಲಿ ಇಲ್ಲೊಂದು ಹೋಟೆಲ್ ಓಪನ್ ಇತ್ತು. ಆಲ್ರೆಡಿ 7 ಆಗೈತೆ ಅನ್ಸುತ್ತೆ, 7 ಗಂಟೆ ಜಸ್ಟ್ ಚನ್ನಪಟ್ಟಣ ಕ್ರಾಸ್ ಮಾಡೈತಿ. ಇಲ್ಲಿ ಬಂದು ಇನ್ನೂ ಏನು ಮಾಡಿಲ್ಲ, ಬರೀ ಚೌ ಬಾತ್ ಅಷ್ಟ ಮಾಡ್ಯಾನಂದ್ರೆ. ಸೊ ಅದಕ್ಕೆ ಚೌ ಬಾತ್ ತೊಗೊಂಡೇನಿ. ಇಲ್ಲೇ ಬೈಕ್ ಅದಾವೆ, ಇಲ್ಲೇ ಹೈವೇದೊಳಗೆ ಐತಿದೆ. ಗೈಸ್ ಫೈನಲಿ ಆಯಿತು ಎಲ್ಲ ತಿಂದಿದ್ದು. ಇಲ್ಲಿಂದ 183 ಕಿಲೋಮೀಟರ್ಸ್ ಐತಿ. ಮೋಸ್ಟ್ಲಿ ಇನ್ನೊಂದು 2-3 ಅವರ್ಸ್ ಆಗ್ತೈತೆ ಅಲ್ಲಿ ಹೋಗಕ್ಕೆ. ಗೈಸ್ ಈಗ ನಾವು ಮೈಸೂರು ದಾಟೆ ಮಸ್ತ್ ಫುಲ್ ಗ್ರೀನ್ ಕಾಣಿಸತೈತಿ ಇಲ್ಲಿಂದ. ಬಟ್ ವೆದರ್ ಮಾತ್ರ ಸೇಮ್ ಐತಿ. ನೋಡಬೇಕು ಮಳೆ ಗಿಳಿ ಆಗ್ಬಾರ್ದು. ಮತ್ತು ಮಳೆ ಬರಾಕತ್ತಂದ್ರೆ ಎಲ್ಲ ಓಪನ್ ಮಾಡಿ ಮತ್ತು ರೇನ್ ಕೋಟ್ ಅದೆಲ್ಲ ಹಾಕ್ಕೊಳ್ಬೇಕಾಕೈತಿ. Step 1, wake up early, gonna rise with the sun. Step 2, get some food in you. Step 3, think real hard about what you wanna be. Step 4, everybody just do your thing. Wake up, today's gonna be a good day. Wake up, today's gonna be a good day. Wake up, today's gonna ಸೇಮ್ ಅಂಗಡಿ ಅಲ್ಲಿಂದ ಸ್ಟಾರ್ಟ್ ಆಗ್ಯಾವು, ಇನ್ನೂ ಮುಗ್ಯಾತಿಲ್ಲ. ಈ ಸೌತೆಕಾಯಿ ಏನಿದೆ? ತಾರ ಜೀಪ್ ಸ್ಟಾರ್ಟ್ ಆದವು ಅನ್ಸುತ್ತೆ ಇಲ್ಲಿಂದ. ಈ ಹೊಸ ಹೆಲ್ಮೆಟದ್ದು ಒಂದು ಕಿರಿಕಿರಿ ಕಾಯ್ತು. 1 ವಾರ ಬೇಕಂತ ಹೇಳ್ಯಾರ ಅವ್ರು, ಕರೆಕ್ಟಾಗಿ ಬ್ರೇಕ್ ಡೌನ್ ಆಗಿ ಕಂಫರ್ಟೇಬಲಾಗಿ ಫೀಲ್ ಆಗಕ್ಕೆ. ಕಂಫರ್ಟೇಬಲ್ ಐತಿ, ಆದರೂ ಸ್ವಲ್ಪ ಟೈಟ್ನೆಸ್ ಐತಿ. ಅದು ಸ್ವಲ್ಪ ನಂದು 2 ಕಿವಿ ಫುಲ್ ನೋವಾತ್ಬಿಟ್ಟಾವ ಆಲ್ರೆಡಿ. ಈಗ ನೋಡೋಣ ಎಷ್ಟು ದಿನ ಆದಮೇಲೆ ವಾಪಸ್ ಕರೆಕ್ಟ್ ಆಗ್ತೈತೆ ಅಂತಂದು. ಪೆಟ್ರೋಲ್ ಬಂಕ್ ಎಲ್ಲರೂ ಹೋಗುತ್ತಿಲ್ಲ. ಫುಲ್ ಟ್ಯಾಂಕ್ 150. ಹಾಂ, ಆಫ್ ಮಾಡಲಾ? ನನ್ನ ಹೆಸರು ವಿನೋದ್ ರಾಜ್. ಅಂದ್ರೆ ಸಾಕು, ನೋಡ್ಕೊಂಡು ಅದೇ ಕಟ್ಟಾಗುತ್ತಾ? ಸಾಕು ಬಿಡಿ. ಒಳಗೆ ಕೆಳಕತ್ತ ಬಿಡೋಣ ಬಿಡು, ಅಷ್ಟು ತುಂಬ ಮಾಡ್ಕೊ ಹಾಕ್ಸ್ಕೊಬಿಟ್ಟಾರ, ತುಂಬ ಹಾಕ್ಸ್ಕೊಬಿಡ್ದೆ. ಸ್ಕ್ಯಾನ ಬೇ? ಹಾಂ. ಗೈಸ್ ಈ ಕಡೆ ಬ್ರಿಡ್ಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣತೈತೆ. ಅದು ಸ್ವಲ್ಪ ದೂರ ಇರ್ಬೇಕಿತ್ತು, ಭಾರಿ ಕಾಣಿಸ್ತಿತ್ತು. ಅದು ಮೋಸ್ಟ್ಲಿ ವಾಕ್ ಮಾಡೋರಿಗೆ ಅನ್ಸುತ್ತೆ, ಇದು ವೆಹಿಕಲ್ಸ್ ಅಡ್ಡಾಡಕ್ಕೆ. ಫುಲ್ ಗಿಡ ಎಲ್ಲ ಬೆಳೆದು ಬಿಟ್ಟವು ಬ್ರಿಡ್ಜ್ ಮೇಲೆ. ಫುಲ್ ಮಳೆ ಬರತೈತಿ. 5 ನಿಮಿಷದೊಳಗೆ ಫುಲ್ ಕ್ಲೈಮೇಟ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಬಿಸಿಲು ಬರತೈತಿ, ಮತ್ತೆ ಮಳೆ ಬರತೈತಿ. Step 1, wake up early, gonna rise with the sun. Step 2, get some food in you. Step 3, think real hard about what you wanna be. Step 4, everybody just do your thing. Wake up, today's gonna be a good day. Wake up, today's gonna be a good day. Wake up. ವೈಬ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ.
ಜಸ್ಟ್ ಒಂದು 15 ನಿಮಿಷದೊಳಗೆ ವಾಯ್ಸ್ ಚೇಂಜ್ ಆಯ್ತು ಇಲ್ಲಿ ಬಂದಕ್ಕೆ. ಏನು ಪೀಸ್ ಐತೆ ಗೊತ್ತಾ ಇಲ್ಲಿ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಪೀಸ್. ಹಿಂಗೆ ಮಸ್ತ್ ವ್ಯೂ ಇದ್ದಲ್ಲೇ ಹಿಂಗೆ ಕ್ಯೂಟ್ ಕ್ಯಾಫೇಸ್ ಅದಾವೆಲ್ಲ. control and the steps you take them. I try to pick one thought, have some concentration, and if I make a mistake, it's called education. I try to do this every day, call it replication. Wake up, today's gonna be a good day. Wake up, today's gonna be a good day. ಗಾಯ್ಸ್ ನಾವು ಹಾಸ್ಟೆಲಿಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ಬಂತು ಆಲ್ರೆಡಿ ಹಾಸ್ಟೆಲ್. ನಾವು ಹಾಸ್ಟೆಲ್ ಬುಕ್ ಮಾಡಿದ್ದೆ ಅಲ್ಲಿ ಗೋಸ್ಟ್ ಆಪ್ಸ್ ಅಂತಂದು. ಲೊಕೇಶನ್ ನೋಡ್ರಿ ಏನು ಕ್ರೇಜಿ ಲೊಕೇಶನ್ ಒಳಗೆ ಐತಿದ. ಆ್ಯಂಡ್ ದಿಸ್ ಈಸ್ ದ ಗೋಸ್ಟ್ ಆಪ್ಸ್ ಕೂರ್ಗ್. ಚೆಕ್ ಇನ್ ಎಲ್ಲ ಆಯ್ತು. ಸೊ ಇವ್ರದ್ದು ಆ್ಯಕ್ಚುಲಿ ಒಂದು ಆ್ಯಪ್ ಐತಿ, ಇದು ರೂಮ್ ಆ್ಯಕ್ಸೆಸ್ ಆ್ಯಪ್ ಒಳಗೆ ಓಪನ್ ಡೋರ್ ಅಂತ ಕೊಟ್ರೆ ಆಟೋಮೆಟಿಕ್ ಓಪನ್ ಆಕೈತಿ. ಅನ್ಲಾಕ್ ಆಯ್ತು. ಸೊ ದಿಸ್ ಈಸ್ ದ ಹಾಸ್ಟೆಲ್. ಓಕೆ, ಇಲ್ಲಿ 2 ಬೆಡ್ ಅದಾವೆ, ಯಾರೋ ಅದಾರ ಅನ್ಸುತ್ತೆ ಇಲ್ಲಿ. ಇದೊಂದು ಡಾಮೆಟ್ರಿ, ಆ್ಯಕ್ಚುಲಿ 6 ಜನ ಇರ್ಬೋದು ಇಲ್ಲೇ ಈ ಡಾಮೆಟ್ರಿ ಒಳಗೆ. 1 2 3 4 ಟೋಟಲ್ 6 ಬೆಡ್ಸ್ ಅದಾವೆ. ಸೊ ಈ ಬೆಡ್ ನಾ ತೊಗೊಂಡೀನಿ, ನನ್ನೆಲ್ಲ ಲಗೇಜ್ ಇಲ್ಲೇ ಇಟ್ಟೇನಿ. ಸೊ ಇಲ್ಲಿ ಲಾಕರ್ಸು ಕೊಡ್ತಾರೆ ನಮ್ಗೆ. ಸೊ ಲಾಕ್ ಮಾಡ್ಕೊಂಡು ನಮ್ದೆಲ್ಲ ಕೀ ಹಾಕ್ಕೊಂಡು ಹೋಗ್ಬೋದು ನಾವು. ಆ್ಯಂಡ್ ದಿಸ್ ಈಸ್ ವಾಶ್ರೂಮ್. ಇದೊಂದು ವಾಶ್ರೂಮ್ ಇರ್ತೈತಿ. ಕೂದಲಂತೂ ಎಲ್ಲ ಹಾಳಾಗಿಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡಪ್ಪ. ಆಮೇಲೆ ಲಾಕರ್ಸ್ ಕೊಟ್ಟಾರ ಇಲ್ಲೇ, ನಮ್ಮ ಥಿಂಗ್ಸ್ ಸೇಫಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ರೂಮಿಂದ ಹೊರಗಿನ ವ್ಯೂ ಮಸ್ತ್ ಐತೆ ನೋಡೋಕೆ. ಓಕೆ ಗೈಸ್, ನಾವು ಸ್ವಲ್ಪ ಫ್ರೆಶ್ ಅಪ್ ಆಗ್ತಿರ್ತೇನೆ. ಗೈಸ್ ಫೈನಲಿ ಸ್ವಲ್ಪ ಫ್ರೆಶ್ ಆದ್ನಿ, ಮುಖ ಎಲ್ಲ ತೊಳ್ಕೊಂಡೆ. ಹೊಟ್ಟೆ ಫುಲ್ ಹಶಾಗತ್ತೈತಿ. ಹೋಗಿ ಏನಾರು ಹೊರಗೆ ತಿನ್ಕೊಂಬಂದು ಇವತ್ತು ಫುಲ್ ರೆಸ್ಟ್. ನಾಳಿಂದ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್ ಇದು ಹೊರಗಿನ ವ್ಯೂ ಮಸ್ತ್ ಫುಲ್ ಗ್ರೀನರಿ ಒಳಗೈತಿ ಆರಾಮ. ಆ್ಯಂಡ್ ಮಡಿಕೇರಿಗೂ ಸಮೀಪ ಐತಿ, ಭಾಳ ದೂರ ಇಲ್ಲ. ಸೊ ಮ್ಯಾಲೇನೂ ಒಂದು ಫ್ಲೋರ್ ಐತಿ. ಇಟ್ಸ್ ಗುಡ್, ಫುಲ್ ಪೀಸ್ಫುಲ್ ಐತಿ, ಏನು ಸೌಂಡ ಬರತ್ತಿಲ್ಲ. ಇಲ್ಲೊಂದು ಲೋಕಲ್ ರೆಸ್ಟೋರೆಂಟಿಗೆ ಬಂದೇನೆ. ಸೊ ಇಲ್ಲಿ ಫುಡ್ ಟ್ರೈ ಮಾಡೋಣ. ಆ್ಯಂಡ್ ಮಳೆ ಅಂತೂ ಬಿಡಾತಿಲ್ಲ. ಇವತ್ತು ಭಾಳ ಸುಸ್ತು ಆಗೈತೆ ನನಗೆ. ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಲ್ಲ, ನಾಳಿಂದ ಸ್ಟಾರ್ಟ್ ಮಾಡೋ ಎಕ್ಸ್ಪ್ಲೋರ್ ಮಾಡೋಕೆ. ಮಸ್ತ್ ಪ್ಲೇಸಸ್ ಅದಾವೆ, ವೆದರು ಭಾರಿ ಐತಿ. ಫುಲ್ ಡ್ರೋನ್ ಗ್ರೀನ್ ಶಾರ್ಟ್ಸ್ ಎಲ್ಲ ತೊಗೊಳ್ಳೋಣ. ಆಮೇಲೆ ಕೂದಲು ಫುಲ್ ಒಂಥರ ಆಗಿಬಿಟ್ಟಾವೆ ಹೆಲ್ಮೆಟ್ ಹಾಕ್ಕೊಂಡು. ಎಸ್, ರಾತ್ರಿ ನಿದ್ದೆನೂ ಮಾಡಿಲ್ಲ. ಸೊ ಮಲ್ಕೊಂಡು ರೆಸ್ಟ್ ಮಾಡೋಣ. ಮತ್ತು ಹಾಸ್ಟೆಲ್ ಒಳಗೆ ಯಾರ್ಯಾರು ಬರ್ತಾರ ತೋರಿಸ್ತೀನಿ. ಏನೇನು ಗೇಮ್ಸ್ ಏನು ಇರ್ತೈತೆ ಹಾಸ್ಟೆಲ್ ಒಳಗೆ
ಆ್ಯಕ್ಚುಲಿ ವೀಕೆಂಡ್ ಒಳಗೆ ಬಂದಿಲ್ಲ, ವೀಕೆಂಡ್ ಒಳಗೆ ಇದ್ರೆ ಜಾಸ್ತಿ ಇರ್ಬೋದು ಅನ್ಸುತ್ತೆ, ಬಟ್ ನೋಡೋಣ. ಗೈಸ್ ಟೈಮ್ ಈಗ 7:44 ಆಗೈತಿ. ಈಗ ಎದ್ದೆ, ನಾನು ಮಲ್ಕೊಂಡಿದ್ದೆ, ಫುಲ್ ಎಚ್ಚರ ಆಗಿಲ್ಲ. ಗೈಸ್ ಈಗ ಐ ಆಮ್ ಥಿಂಕಿಂಗ್ ಟು ಹೊರಗೆ ಹೋಗಿ ಒಂದು ಜೊತೆ ಸ್ಲಿಪ್ಪರ್ಸ್ ತೊಗೋಬೇಕಂತೈತಿ. ಸ್ಲಿಪ್ಪರ್ಸ್ ತೊಗೊಂಬಂದಿಲ್ಲ ನಾನು, ಬರೀ ಶೂಸ್ ಅಷ್ಟೇ ಬಂದ್ಬಿಟ್ಟೆ. ಶೂ ತೊಗೊಂಬಂದಿನಿ ಅರ್ಜೆಂಟ್ ಒಳಗೆ. ಇರಲಿ, ನಾಳಿದ್ದು ಪ್ಲ್ಯಾನ್ ಮಾಡ್ಬೇಕು. ಈಗ ಹೊರಗಂತರೂ ಫುಲ್ ಚಳಿ ಐತಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುವಂತ. ನೋಡೋಣ ಹೆಂಗೆ ಹಾಕಿತ್ತು ಹಂಗಂಗೆ ನೋಡೋಣ ಅಂತ. ಏನೋ ಮೂವಿ ನೈಟ್ ಅಂತ ಏನೋ ನಡೆದೈತಿ, ಬಟ್ ಯಾರು ಕಾಣಿಸತ್ತಿಲ್ಲ ಅಲ್ಲೇ. ಜನ ಅದಾರ ಇಲ್ಲ ಅದು ಗೊತ್ತಿಲ್ಲ. ನೋಡೋಣ, ಯಾರು ಇದ್ರಂದ್ರೆ ಹೋಗಿ ಮೂವಿ ನೈಟ್ ಅಟೆಂಡ್ ಮಾಡೋಣ. ಎಸ್, ಫುಲ್ ಫಾಗ್ ಐತಿ, ನೈಟ್ ಆಗಿದಲ್ಲ. ವಾವ್, ಕ್ಯಾಮ್ರಾ ಒಳಗೆ ಕಾಣಿಸತ್ತೇ ಇಲ್ಲ ಗೊತ್ತಿಲ್ಲ, ಬಟ್ ಫುಲ್ ಫಾಗ್ ಐತಿ ಹೊರಗೆ. ಒಂದು ಜೊತೆ ಯೂಸ್ ಆ್ಯಂಡ್ ಥ್ರೋ ಸ್ಲೀಪರ್ಸ್ ತೊಗೊಂಡೇನಿ, 150 ರೂಪೀಸ್ ಅಂತ. ಎಸ್, ಇದು ಸಿಟಿ ಇನ್ನೂ ಮುಂದೈತಿ ಏನೋ ಗೊತ್ತಿಲ್ಲ, ಹಂಗೆ ಹೊಂಟೇನಿ ನಾನು. ಬಟ್ ಹಿಂಗೆ ಫುಲ್ ಗುಡ್ಡ ಅದಾವೆ. ಇಲ್ಲೊಂದು ವಿಶಾಲ್ ಮಾರ್ಟು ಐತಿ. ಆಮೇಲೆ ಗೈಸ್ ಮ್ಯಾಲೊಂದು ಮಾವಳಿ ಬಿರಿಯಾನಿನೂ ಐತಿ ಇಲ್ಲಿ. ಓಕೆ, ಕೂರ್ಗ್ ಬೇಕ್ರಿ ನೋಡೋಣ. ನಾಳೆ ಬಂದು ಎಕ್ಸ್ಪ್ಲೋರ್ ಮಾಡೋಣಂತ. ಇಲ್ಲೆಲ್ಲ ಒಂದಿಷ್ಟು ಹಳೆ ಬಿಲ್ಡಿಂಗ್ಸ್ ಅದಾವ, ಸೊ ಅದಕ್ಕೆ ಮಾವಳಿ ಬಿರಿಯಾನಿಗೆ ಹೊಂಟೇನ. ಗೈಸ್ ಇದು ಬೆಂಗಳೂರಿಗಿನ್ನ ಡಿಫ್ರೆಂಟ್ ಐತೆ, ಅಷ್ಟೊಂದೇನು ಚಲೋ ಇಲ್ಲ. ಗೈಸ್ ಮಡಿಕೇರಿ ಒಳಗೆ ಗಣೇಶನ ಹೆಂಗೆ ಕಳಿಸ್ತಾರೆ ತೋರಿಸ್ತಾನೆ ಬರ್ರಿ. ಓ ಮೈ ಗಾಡ್, ಇನ್ನೂ ಚಳಿ ಹೊರಗೆ. ಫುಲ್ ಫಾಗ್, ಎಲ್ಲ ಕಡೆ ಫಾಗ್ ತುಂಬ್ಕೊಂಡ್ಬಿಟ್ಟೈತಿ. ಇನ್ಸ್ಟಾಗ್ರಾಮ್ ಒಳಗೆ ಹೊಸ ಸ್ಟೋರಿ ಎಲ್ಲ ಹಾಕತ್ತೇನೆ. ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊರಿ. Listening to our baby